ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ಟೊಮೆಟೊ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ. ಟೊಮೆಟೊ ದೋಸೆ ಹಾಗೂ ಟೊಮೆಟೊ ಗ್ರೇವಿ. ನೋಡಿ, ಫಸ್ಟು ಟೊಮೆಟೊ ಗ್ರೇವಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಒಗ್ಗರಣೆಗೆ ಒಂದು ಪಲಾವ್ ಎಲೆ, ಹಾಗೆ ಸ್ವಲ್ಪ ಸೋಂಪು, ಕಸೂರಿ ಮೇಥಿ. ಇದು ಮಸಾಲೆಗೆ ಒಂದು ಏಲಕ್ಕಿ, ನಾವಿಬ್ಬರು ಇರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಏಲಕ್ಕಿ, 2 ಚಕ್ಕೆ, 2 ಲವಂಗ, ಹಾಗೆ ಸ್ವಲ್ಪ ಸೋಂಪು, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಕಾಯಿ. ಇದಿಷ್ಟು ಮಸಾಲೆಗೆ. ಫಸ್ಟು ಟೊಮೆಟೊ ಗ್ರೇವಿಗೆ ಮಸಾಲೆಗೆ ರುಬ್ಕೊಳ್ಳೋಣ. ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ಹದಕ್ಕೆ ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದಾಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಪಲಾವ್ ಎಲೆ, ಹಾಗೆ ಸೋಂಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಈಗ ತಕ್ಷಣ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ನಾಟಿ ಟೊಮೆಟೊ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಖಾರದ ಪುಡಿ 1 ಸ್ಪೂನು, ಹಾಗೆ ಧನಿಯಾ ಪುಡಿ, ಅರಿಶಿನ ಪುಡಿ 3 ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಟೊಮೆಟೊ ಎಲ್ಲ ಬೇಗ ಫ್ರೈ ಆಗುತ್ತೆ. ಇದು ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಮಸಾಲೆ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಮಸಾಲೆ ಆ್ಯಡ್ ಮಾಡಿಬಿಟ್ಟು ಸಣ್ಣ ಹುರಿಲಿ ಬೇಯಕ್ಕೆ ಇಡಬೇಕು. ಹಾಗೆ ಅಷ್ಟೊತ್ತಿಗೆ, ಇದು ಬೇಯೋ ಅಷ್ಟೊತ್ತಿಗೆ ಟೊಮೆಟೊ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಟೊಮೆಟೊ ದೋಸೆಗೆ ನೋಡಿ, 1 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ, ನಾಟಿ ಟೊಮೆಟೊ ಹಾಗೂ ಸಿಹಿ ಟೊಮೆಟೊ ಯಾವುದಾದ್ರೂ ಹಾಕ್ಕೋಬೋದು. ಸ್ವಲ್ಪ ಶುಂಠಿ, ಹಾಗೆ 1-3 ಎಸಳು ಬೆಳ್ಳುಳ್ಳಿ. ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇದು ರುಬ್ಕೊಂಡಿದ್ದೀನಿ. ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿರೋದನ್ನು ಆಲ್ರೆಡಿ ನಾನು ದೋಸೆ ಹಿಟ್ಟು ರೆಡಿ ಇದೆ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ದೋಸೆ ಹಿಟ್ಟಿಗೆ ಹೀಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೆಟೊ ದೋಸೆ ಹಿಟ್ಟು ರೆಡಿ ಆಯಿತು. ನೋಡಿ, ಟೊಮೆಟೊ ಗ್ರೇವಿ ರೆಡಿ ಆಯಿತು. ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಯಾವಾಗಲೂ ದೋಸೆ ಹಾಕಿದಾಗ ಹೆಚ್ಚು ಚೆನ್ನಾಗಿ ಕಾಯ್ದಿರಬೇಕು. ಕಾದಾಗ ತುಂಬ ಚೆನ್ನಾಗಿ ಬರುತ್ತೆ ದೋಸೆ, ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಆಯಿಲ್ ಹಾಕ್ತಾ ಇದ್ದೀನಿ. ತುಪ್ಪ ಬೇಕಿದ್ರೆ ಹಾಕೋಬೋದು, ಬೆಣ್ಣೆ ಬೇಕಿದ್ರೆ ಹಾಕೋಬೋದು. ಬೆಣ್ಣೆ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಆರೋಗ್ಯಕರವಾದ ಟೊಮೆಟೊ ದೋಸೆ ಹಾಗೆ ಟೊಮೆಟೊ ಗ್ರೇವಿ ಚಟ್ನಿ ರೆಡಿ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.